ಸಿಂಹರಾಶಿಯವರಿಗೆ ಯುಗಾದಿಯ 2024ರ ಫಲಾಫಲಗಳು ನೋಡೋಕೆ ಹೋದಾಗ ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಸಿಂಹರಾಶಿಯಾಧಿಪತಿ ಕೂಡ ರವಿಯಾಗಿದ್ದಾನೆ. ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ತುಂಬ ಚೆನ್ನಾಗಿತ್ತು. ಈಗ ಗುರು 9ರಿಂದ 10ಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಶನಿ 7ರಲ್ಲಿರ್ತಾರೆ. ರಾಹು ಕೇತು 8 ಮತ್ತು 2ರಲ್ಲಿ ಸಂಚಾರ ಮಾಡ್ತಾರೆ. ಇದೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಒಳ್ಳೆಯ ಫಲಗಳಿರ್ತಕ್ಕಂಥದ್ದು. ಎಷ್ಟು ನೀವು ಒಂದು ಗುರಿ ಇಟ್ಕೊಂಡು ಹೋಗ್ತಿರೋ ಜೀವನ ಅಷ್ಟು ಉತ್ತಮವಾಗಿರುತ್ತೆ. ಆರ್ಥಿಕವಾಗಿ ಏನು ಹಣ ವೃದ್ಧಿ ಆಗ್ತಕ್ಕಂಥದ್ದು, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ನಾನಾ ಮೂಲದ ಅವಕಾಶಗಳು ಕೂಡಿ ಬರ್ತಕ್ಕಂಥ ಯೋಗ, ಉತ್ತಮ ಆರೋಗ್ಯ ಇರುತ್ತೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗ್ತಕ್ಕಂಥ ಯೋಗ, ವ್ಯಾಪಾರದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು. ಇನ್ನು ಈ ರಾಶಿಯ ಸಿಂಹರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಲೈನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ವಾಕ್ಸ್ಥಾನದಲ್ಲಿ ಕೇತು ಇದ್ದಾನೆ, ಸ್ವಲ್ಪ ಅಪವಾದ ಬರ್ಬೋದು, ಜಗಳಗಳಾಗ್ಬೋದು. 2ನೇ ಮನೆಯಲ್ಲಿರ್ತಕ್ಕಂಥ ಕೇತು ಆಸ್ತಿಯ ವಿಷಯದಲ್ಲಿ ಬಂಧುಗಳ ವಿರೋಧಿ ಆಗ್ತಕ್ಕಂಥದ್ದು. ವಿದೇಶ ಯೋಗ ಅಂತ ಹೇಳುತ್ತೆ. ಸಂಸಾರದಲ್ಲಿ ಹಳೆಯ ವಿಷಯಗಳ ಚರ್ಚೆ ಬೇಡ. ಹೆಂಡತಿ ಜೊತೆ ಅಥವಾ ಮಕ್ಕಳ ಜೊತೆ ಕುಟುಂಬದಲ್ಲಿ ಸ್ವಲ್ಪ ಹಳೆಯ ವಿಷಯಗಳನ್ನು ಹೆಚ್ಚು ಪ್ರಸ್ತಾಪ ಮಾಡೋದು ಬೇಡ ಅಂತೂ ಕೂಡ ಹೇಳ್ತೆ. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಅಷ್ಟಮ ರಾಹು ಇರೋದ್ರಿಂದ ವಾಹನದ ವಿಷಯದಲ್ಲಿ ಕೆಲವು ಸಮಯದಲ್ಲಿ ತುಂಬ ಜಾಗೃತಿಯಾಗಿರಬೇಕಾಗಿರುತ್ತೆ. ಹೊಸ ಉದ್ದಿಮೆ ಪ್ರಾರಂಭ ಮಾಡ್ತೀರಾ, ಭೂ ವ್ಯವಹಾರಗಳಲ್ಲಿ ಕಲಹಗಳು ದೂರ ಆಗುತ್ತೆ. ದುಡುಕುತನ ಬೇಡ ಅಂತ ಹೇಳುತ್ತೆ. ರೈತರಿಗೆ ತುಂಬಾ ಶುಭ ಆಗ್ತಕ್ಕಂಥದ್ದು. ರಾಜಕಾರಣಿಗಳಿಗೆ ಕಾನೂನಿನ ತೊಡಕುಗಳು ಬರುತ್ತೆ. ಏನಾದರೂ ಕಾನೂನಿನ ತೊಡಕುಗಳು ಬರ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಮಕ್ಕಳಿಗೆ ಒಳ್ಳೆಯ ಪ್ರೋಗ್ರೆಸ್ ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ. ವಿವಾಹ ಯೋಗ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದ ವಿಷಯದಲ್ಲೂ ಕೂಡ ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ಅಂತಹ ಕೆಟ್ಟ ತೊಂದರೆ ಕೂಡ ಇಲ್ಲ. ಈ ರಾಶಿಯವರು ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋದು, ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರ ಮಾಡಿ ಓಂ ನಮೋ ಭಾಸ್ಕರ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳೋದು, ಆದಿತ್ಯ ಹೃದಯ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಶನಿವಾರ ರಾಹುಕಾಲದಲ್ಲಿ ದುರ್ಗಾದೇವಿಯ ಪೂಜೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ. ಕುಟುಂಬ ಕಲಹಗಳು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದ ಕುಟುಂಬ ಕಲಹಗಳು ಕೂಡ ದೂರ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಕೆಂಪು ಬಣ್ಣ, ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. 1 ಮತ್ತು 4 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರಿಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ತುಂಬ ಶುಭ ಆಗುತ್ತೆ. ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರು ವಸ್ತ್ರದಾನ ಅಂತ ಹೇಳುತ್ತೆ. ವಸ್ತ್ರದಾನ, ಯಾರಿಗಾದರೂ ಬಟ್ಟೆ ಕೊಟ್ಟಿದ್ದೆ ಆದರೂ ನಾವು ಮಾಡೋ ತಪ್ಪೇನು ಅಂದರೆ ನಾವು ಹಾಕ್ಕೊಂಡಿರೋ ಬಟ್ಟೆ ಕೊಟ್ಬಿಡ್ತೀವಿ, ಅದನ್ನು ದಾನ ಅಂದ್ಕೋತೀವಿ. ಹೊಸ ಬಟ್ಟೆಯನ್ನು ಈ ವರ್ಷದಲ್ಲಿ ದಾನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ.